ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಮತ್ತೆ ಮುಂದುವರೆದ ಭಾಗ. ನಿನ್ನೆ ಬೆಳಗ್ಗೆ ಏನು ತೋರಿಸಿದ್ರು, ಹೇಳಿಸಿದ್ರು ಅಂತಂದರೆ ನಿಮ್ಮ ಎನರ್ಜಿ ಆಯಿತಾ, ನಿಮ್ಮ ಎನರ್ಜಿ ತೋರಿಸಿದ್ರು. ಬ್ಯೂಟಿಫುಲ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಿದೆ, ಬದಲಾವಣೆಗಳು ಬರ್ತಿದೆ ಅಂತ ತೋರಿಸಿದ್ರು. ಓಕೆನಾ? ಸೊ ಅದೇ ಡೆಕ್ ಯೂಸ್ ಮಾಡ್ತಾ ಇದ್ದೀನಿ, ಪರ್ಪಲ್ ಡೆಕ್ಕೇನೆ. ಸೊ ನೋಡೋಣ ಇವಾಗ ಇನ್ನೇನು ಹೇಳ್ತಾರೆ ಅಂತ ನೋಡೋಣ. ಏನಾದ್ರು ಶಿಕ್ಷೆ ಬಗ್ಗೆ ಮಾತಾಡ್ತಾರಾ ಏನಂತ ನನಗೂ ಗೊತ್ತಾಗ್ತಿಲ್ಲ, ಯಾಕೆ ಇಷ್ಟು ಎಳೀತಾ ಇದೆ ಅಂತ. ಸೊ ನೋಡೋಣ ಇನ್ನೇನು ಹೇಳ್ತಾರೆ, ನೋಡ್ತಾ ಹೋಗೋಣ. ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್. ನೋಡಿ 7 ಕಾಣುತ್ತಾ? ಮತ್ತೆ 7. ಇದು ಎಷ್ಟು ಡೆಕ್ ತೊಗೊಂಡಿದ್ದೀನಿ ನೀವೇ ನೋಡ್ತಾ ಇದ್ದೀರಾ. ದಿನ ಬೇರೆ ಬೇರೆ ಡೆಕ್ ತೊಗೊಂಡಿದ್ದೀನಿ, ಅದೇ 7 ಬರ್ತಾ ಇದೆ ಆಯಿತಾ. 7 ಆಫ್ ವಾಂಡ್ಸ್. ನೋಡೋಣ, ಇನ್ನೂ 2 ಕಾರ್ಡ್ ತೆಗಿತೀನಿ. ಯಾರ ಎನರ್ಜಿ? ನಿಮ್ಮದೇ ಎನರ್ಜಿ ಅಫ್ಕೋರ್ಸು. ಏಕೆಂದರೆ ಇದು ಯಾವ ಥರ ಇದೆ ಅಂತಂದರೆ, ನಿಮ್ಮ ಸುತ್ತ ಏನೆಲ್ಲ ನಡೆದಿದೆ ಆಯಿತಾ, ಅದನ್ನು ತೋರಿಸ್ತಾ ಇದ್ದಾರೆ ಭಗವಂತ ಅಷ್ಟೇ. ಒಂದೊಂದು ವೀಡಿಯೋಲಿ ಒಂದೊಂದು ಥರ ತೋರಿಸ್ತಾ ಹೋಗ್ತಾ ಇದ್ದಾರೆ. ಅವ್ರ ಡಾರ್ಕರ್ ಸೈಡು, ನಿಮ್ಮ ಡಾರ್ಕರ್ ಸೈಡು, ಅವರ ಏನೆಲ್ಲ ತೊಂದರೆ ಮಾಡಿದ್ರು, ನಿಮಗೇನು ತೊಂದರೆಗಳಾಯಿತು, ಇವಾಗ ಏನಾಗ್ತಾ ಇದೆ ಆಯಿತಾ, ಏನೇನು ಆಶೀರ್ವಾದಗಳು ಬರ್ತಿದೆ, ಹೇಗಾಗ್ತಿದೆ, ಏನು ನಡೀತಿದೆ ಅಂತೆಲ್ಲ ತೋರಿಸ್ತಾ ಇದ್ದಾರೆ ಆಯಿತಾ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದಾರೆ. ಸೊ ಇವಾಗ್ಲೂ ನಿಮ್ಮ ಸುತ್ತನೇ ನಡೀತಿರೋದು ಇವೆಲ್ಲ ಆಯಿತಾ. ಅಂದರೆ ಏನು ನಡೀತಿದೆ ಅಂತ ತೋರಿಸ್ತಾ ಇದ್ದಾರೆ. ಮತ್ತೆ 7 ಬಂತು. ಓಕೆ, ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ, ಇನ್ನೆರಡು ಕಾರ್ಡ್ ತೆಗೆದ್ಬಿಟ್ಟು ನೋಡಿ. ನೈಟ್ ಆಫ್ ವಾಂಡ್ಸ್. ಓಕೆ, Ten of Pentacles. ಚಾರಿಯಟ್. ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಯಾವ ಥರ ಹತ್ತದ್ದೇ ಕಾರ್ಡ್ಸ್ ಬರ್ತಾ ಇದೆ ಅಂತಂದರೆ. ಬಾಬಾ ಇನ್ನೊಂದು ಕಾರ್ಡು. ಜಡ್ಜ್ಮೆಂಟ್. ಓಕೆನಾ? ಇನ್ನೊಂದು. ಎಸ್ ಬಾಬಾ. ದಿಸ್ ಈಸ್ ಇಂಪಾಸಿಬಲ್. ಬಾಬಾ ಇದು ಏನಿದು ಈ ಥರ ತೋರಿಸ್ತಾ ಇದ್ದೀರಾ? ಇಂಪಾಸಿಬಲ್. ಕಿಂಗ್ ಆಫ್ ಕಪ್ಸ್. ದಿಸ್ ಈಸ್ ಇಂಪಾಸಿಬಲ್. ಇದು ನಿಜವಾಗ್ಲೂ ಮೊನ್ನೆ ಯಾರದೋ ಒಬ್ರದ್ದು ಮೆಸೇಜ್ ಓದ್ತಾ ಇದ್ದಾಗ ಕ್ರೇಜಿ ಅಂತ ಬಂತಲ್ಲ, ನಂಗೆ ಆ ಥರ ಅನ್ನಿಸ್ತಾ ಇದೆ. ಸೀರಿಯಸ್ಲಿ ಕ್ರೇಜಿ ಇದು ಆಯಿತಾ. ಓಕೆ, ಸೊ ಫಸ್ಟ್ ಶುರು ಮಾಡೋಣ. ಅರ್ಥ ಆಯ್ತಾ? ಇವಾಗ ಏನಂದರೆ 7 ಆಫ್ ವಾಂಡ್ಸ್ ಬಂತು. ನಿಮ್ಮನ್ನು ಬೆಳಗ್ಗೆ ವಿಡಿಯೋದಲ್ಲೂ ನೋಡಿ, ನಿಮ್ಮನ್ನು ಸೇಫಾಗಿ ಆಚೆ ಬಂದಿದ್ದೀರಾ, ಸೇಫಾಗಿದ್ದೀರಾ, ಆ ಥರ ಎಲ್ಲ ಬಂತು ವಿಡಿಯೋ ಆಯಿತಾ. ಇವಾಗೇನು ಮತ್ತೆ ಪ್ರೊಟೆಕ್ಷನ್ ಆಗಿದೆ ನಿಮಗೆ, ಯು ಆರ್ ಪ್ರೊಟೆಕ್ಟೆಡ್ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಆ 7 ಜನರ ಷಡ್ಯಂತ್ರ ಏನೆಲ್ಲ ಮಾಡಿದ್ರು ನೀವು ಅಷ್ಟೇ ಸೇಫ್ ಆಗಿದ್ರಿ, ಅಷ್ಟೇ ಪ್ರೊಟೆಕ್ಟೆಡ್ ಆಗಿದ್ರಿ. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ನಿಮ್ಮ ಕೈ ಬಿಡಲಿಲ್ಲ ಅಂತ ಫಸ್ಟ್ ಕಾರ್ಡು. ಅಂದರೆ ಅವ್ರು ಏನೇನು ಕಳಿಸ್ತಾ ಇದ್ರು ನೆಗೆಟಿವಿಟಿ ಆಯಿತಾ, ಇವ್ರನ್ನ ದಾಟಿ ಬರಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಇದು ಏನು ಹೇಳಲಿ ನಂಗೆ ಅರ್ಥ ಆಗ್ತಾಯಿಲ್ಲ. ಅಷ್ಟು ಎಮೋಷನಲ್ ಆಗ್ತಾಯಿದ್ದೀನಿ. ಈ ಥರ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅಂದರೆ, ನಿಮ್ಮ ಪೂರ್ವಜರಿರ್ಬೋದು, ನಿಮ್ಮ
ನಿಮ್ಮ ಭಕ್ತಿ ಶ್ರದ್ಧೆ ಯಾರಲ್ಲಿದೆ, ನಿಮ್ಮ ಗಾಡಸ್, ಏಂಜಲ್ಸ್, ಡಿವೈನ್, ಅವ್ರು ಯಾವ ಥರ ಅಡ್ಡ ನಿಂತಿದ್ರು ಅಂತ ತೋರಿಸ್ತಾ ಇದ್ದಾರೆ. ಹೇಗೆ ಅಂತಂದರೆ ಅವ್ರು ಏನು ನೆಗೆಟಿವಿಟಿ ಕಳಿಸ್ತಾ ಇದ್ರು ಅವ್ರನ್ನ ದಾಟ್ಬಿಟ್ಟು ನಿಮ್ಮ ಹತ್ರ ಬರಬೇಕಿತ್ತಂತೆ. ಅದು ಸಾಧ್ಯನಾ? ಸಾಧ್ಯ ಇಲ್ಲ. ಅದಕ್ಕೆ ನೀವು ಸೇಫ್ ಆಗಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ದಿಸ್ ಇಸ್ ಆಸಮ್, ಐ ವಿಲ್ ಟೆಲ್ ಯು. ಕ್ರೇಜಿ ಅಂತ ಯಾರೋ ಹೇಳಿದ್ರಲ್ವಾ, ಆ ಥರ ಇದೆ ಇದು. ಸಖತ್ತು ಮಾತ್ರ. ತುಂಬ ಖುಷಿನೂ ಆಗ್ತಾ ಇದೆ. ಅಂದರೆ ಈ ಥರನೂ ಸೇಫ್ ಗಾರ್ಡ್ ಮಾಡ್ತಾರ ಭಗವಂತ. ನಾವು ಅಂತೀವಲ್ವ, ದೇವ್ರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾನೆ, ಕೂತ್ಬಿಟ್ಟಿದ್ದಾನೆ ಕಳ್ಳಾಗಿ, ಹಾಗೆ ಹೀಗೆ ಅಂತೆಲ್ಲ. ತಪ್ಪು. ಮಾತಾಡಬೇಡಿ, ದಯವಿಟ್ಟು ಮಾತಾಡಬೇಡಿ ಆ ಥರ ಎಲ್ಲ. ನಮ್ಮ ಕರ್ಮ ಚೆನ್ನಾಗಿಟ್ಕೊಂತು ಅಂತಂದರೆ ಆ ತೊಂದರೆಗಳು ಬರುತ್ತೆ. ಮನುಷ್ಯನ ಹುಟ್ಟಿದ ಮೇಲೆ ತೊಂದರೆ ಬಂದೇ ಬರುತ್ತೆ, ಹೋಗ್ತಾ ಇರುತ್ತೆ ಹಾಗೇನೇ. ನಾವು ಯಾವ ಥರ ಅದನ್ನು ತೊಗೋತೀವಿ, ನಾವು ಯಾವ ಥರ ಫೇಸ್ ಮಾಡ್ತೀವಿ, ಯಾವ ಥರ ಶಕ್ತಿ ಕೊಡ್ತಾ ಹೋಗ್ತಾರೆ, ಅದನ್ನು ನೋಡಿ ನೀವು. ಅದು ಬಿಟ್ಟು ದೇವರನ್ನ ಅಂದು ಮಾಡಿ ಖಂಡಿತ ಮಾಡಬೇಡಿ. ಓಕೆನಾ? ಇದಂತೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದರೆ, ಆ ಥರ ಅಂದರೆ ಭಗವಂತ ಅಡ್ಡ ನಿಂತ್ಕೋತಿದ್ರಂತೆ. ಅದನ್ನೇ ಹೇಳ್ತಾ ಇದ್ದಾರೆ, ಅವ್ರು ಏನೇ ಕಳಿಸಿದ್ರು ನನ್ನನ್ನು ದಾಟ್ಕೊಂಡು ಹೋಗಬೇಕು, ಅವನ ಹತ್ರ ಅಥವಾ ಅವಳ ಹತ್ರ ಹೋಗಬೇಕು ಅಂದರೆ ಅಂತ. ನಿಮ್ಮ ಪೂರ್ವಜರು ಅಡ್ಡ ನಿಂತಿದ್ದಾರೆ. ಎಂಥ ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ ಗೊತ್ತಾ? ನಾನೇನು ಹೇಳಿ, ನಾನು ಆ ಥರ ನಿಂತಿದ್ದಾರೆ. ಆಯಿತಾ? ಅದು ಆಯಿತು. ಆ್ಯಂಡ್ ಇದ್ರ ಕೆಳಗೆ ಇದು ಬಂದಿದೆ. ಆಯಿತಾ? ಹಾಗೆ ಒಟ್ಟೊಟ್ಟಿಗೆ ಇದನ್ನು ಹೇಳ್ಬಿಡೋಣ. ಇದು ಹೇಗೆ ತೋರಿಸ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಜೀವನದಲ್ಲಿ ತಡೆಗಳು ಯಾವ ಥರ ಹಾಕಿದ್ರೂ ಭಗವಂತ ಯಾವ ಥರ ಅಡ್ಡ ಹಾಕಿದ್ರು ಎಲ್ಲದಕ್ಕೂ ತಡೆ ಭಗವಂತ ತಡೆ ಹಾಕ್ತಾಯಿದ್ರು ನಿಮಗೆ. ನಿಮ್ಮ ಜೀವನ ಖುಷಿ ನಡೀಬೇಕು, ಮುಂದೆ ಸಾಕ್ತಾ ಇರಬೇಕು ಅಂತ ಅವ್ರು ಯಾವುದೆಲ್ಲ ತಡೆ ಹಾಕಿದ್ರು. ನೀವು ನೋಡಿ, ಮೊನ್ನೆ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಭಗವಂತ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಏನೇನಾಯಿತು, ನಾನು ಏನು ಮಾಡಿದ್ದೀನಿ ನಿನಗೆ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಯಾರೂ ದಯವಿಟ್ಟು ಹೇಳಬೇಡಿ ದೇವ್ರು ಏನೂ ಮಾಡಿಲ್ಲ ಅಂತ. ದೇವರು ಮಾಡ್ತಾ ಇರ್ತಾರೆ. ನಮ್ಮ ಕರ್ಮಗಳು, ನಮ್ಮ ಕೆಟ್ಟ ಕರ್ಮಗಳು ಜಾಸ್ತಿ ಆಗ್ತಾ ಅವ್ರು ಹೆಲ್ಪ್ ಮಾಡೋದು ನಮ್ಗೆ ಅರ್ಥ ಆಗೋದಿಲ್ಲ, ನಮಗೆ ತಟ್ಟೋದು ಇಲ್ಲ ಅವಾಗ. ಆಯಿತಾ? ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ನಿನ್ನ ಜೀವನದ ರಥನೇ ನಿಲ್ಸಕ್ಕೆ ಹೊಟ್ಬಿಟ್ಟಿದ್ರು, ಆದರೆ ನಾನಿರುವಾಗ ಬಿಟ್ಬಿಡ್ತೀನಾ? ನಾನು ನೋಡು ನಿನ್ಗೆ ಹೆಂಗೆ ಸಾಗಿಸ್ತಿದ್ದೀನಿ, ನಿನ್ನನ್ನು ಫಸ್ಟ್ ಕ್ಲಾಸಾಗಿ ಸಾಕ್ತಾ ಇದೆಯಾ ನಿನ್ನ ಜೀವನ ಇವಾಗ ಅಂತ ಹೇಳ್ತಾ ಇದ್ದಾರೆ ನನಗೆ. ಇದು ಸೆಕೆಂಡು. ಇದೇ ಕಾರ್ಡ್ ಬಂದಿದೆ, ನೈಟ್ ಆಫ್ ವಾಂಡ್ಸ್ ಬಂದಿದೆ ನೋಡಿ. ಮೊನ್ನೆ ವಿಡಿಯೋಲು ನೋಡಿ, ಇದೇ ಕಾರ್ಡ್ ಬಂದಿರೋದು. ಎಂಥ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತಂದರೆ ಅವರು, ಎಂಥ ಕೆಟ್ಟ ನೆಗೆಟಿವಿಟಿ ಮಾಡಿದ್ದಾರೆ, ಆ್ಯಕ್ಷನ್ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ, ಈಗಲೂ ಮಾಡ್ತಿದ್ದಾರೆ ಅಂತ ಹೇಳಿದೆ. ಆಯಿತಾ? ನೋಡಿ ನೀವು. ಆಯಿತಾ? ನಿನ್ನೆ ವಿಡಿಯೋ ಇರ್ಬೋದು ನೋಡಿ, ಎಷ್ಟು ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತಂದರೆ ಈಗಲೂ ತೊಗೋತಿದ್ದಾರೆ ಅಂತಲೂ ಹೇಳಿಸಿದ್ರು. ಆಯಿತಾ? ಅವ್ರು ಯಾವ ಥರ ಅಂತಂದರೆ ಜಡ್ಜ್ ಮಾಡಿದ್ದು ನಿಮ್ಮನ್ನು ಯಾವ ಥರ ಜಡ್ಜ್ ಮಾಡಿದ್ರು ಅಂದರೆ, ಮುಟ್ಟಾಳರು. ಆಯಿತಾ? ಇದೇನು ಏನು ಮಾಡೋಕ್ಕಾಗೋದಿಲ್ಲ, ಸೊ ಕ್ಲೋಸ್, ಅಲ್ಲಿಗೆ ಖತಮ್ ಅಂತ ಜಡ್ಜ್ ಮಾಡಿಬಿಟ್ರು ನಿಮ್ಮನ್ನು. ಹೇಳ್ಸಿದ್ರಲ್ಲ ನೆನ್ನೆನೋ ಹೇಳ್ಸಿದ್ದಾರೆ ಅನಿಸುತ್ತೆ, ಲೈಕ್ ತುಂಬ ತಪ್ಪಾಗಿ ಜಡ್ಜ್ ಮಾಡಿಬಿಟ್ರು ಅಂತ. ಮತ್ತದೇ ಕಾರ್ಡ್ ಬರ್ತಾ ಇದೆ. ಇಷ್ಟು ಕೆಟ್ಟದಾಗಿ ಜಡ್ಜ್ ಮಾಡಿ ಅವ್ರ ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ, ಅದನ್ನು ಜನಕ್ಕೂ ಅರ್ಥ ಆಗೋ ಥರ ಹೇಳಿದ್ರು ಬೇಕಂತ. ಅದಕ್ಕೊಂದು ಕತೆ ಕಟ್ಟಿ, ಇನ್ನೊಂದಷ್ಟು ಕತೆ ಕಟ್ಟಿ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಜನ ನಂಬಿದ್ರು, ಅದು ಬೇರೆ ವಿಷಯ ಬಿಡಿ. ಆಯಿತಾ? ಜನ ನಂಬಿದ್ರು. ಬಟ್ ಈ ಥರ ಒಂದು ನೆಗೆಟಿವಿಟಿ ಮಾಡಿದಾರಲ್ವಾ ಇಲ್ಲಿ. ಮತ್ತೆ ನೋಡಿ, ಅವ್ರು ಏನು ಆ್ಯಕ್ಷನ್ ತೊಗೊಂಡ್ರು ಕೂಡ ಭಗವಂತ ನೋಡ್ತಾನೇ ಇದ್ದರು. ಏಂಜಲ್ಸ್, ಆರ್ಕೇಂಜಲ್ ಗೇಬ್ರಿಯಲ್ ಅಂತಾರೆ. ಆಯಿತಾ? ಅವ್ರು ನೋಡ್ತಾನೇ ಇದ್ದರು, ಪ್ರೊಟೆಕ್ಟ್ ಮಾಡ್ತಾನೇ ಇದ್ದರು. ಯಾರು ಏನೇ ಹೇಳಲಿ ನಾನಿದ್ದೀನಿ, ಯಾರು ಏನೇ ಜಡ್ಜ್ ಮಾಡಲಿ, ಯಾಕೆ ಯೋಚನೆ ಮಾಡ್ತೀಯಮ್ಮ ಅಥವಾ ಯಾಕೆ ಯೋಚನೆ ಮಾಡ್ತೀಯಪ್ಪ, ನಾನಿದ್ದೀನಲ್ವ, ನಂಗೆ ಗೊತ್ತು ನೀನೇನು ಅಂತ ಪ್ರೊಟೆಕ್ಟ್ ಮಾಡ್ತಾನೇ ಇದ್ದರು. ಇವರು ಜಡ್ಜ್ ಮಾಡೋದು ಒಂದೇ ಅಲ್ಲ, ಆ್ಯಕ್ಷನ್ ಯಾವ ಥರ ತೊಗೊಂಡ್ರು ಅಂದರೆ, ಬರೋರಿಗೆಲ್ಲನೂ ಕೆಟ್ಟದಾಗ ಒಂಥರ ವಿಷಯ ಹರಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಅಲ್ಲೂ ಕೂಡ ಆಯಿತಾ, ಆ ಹರಡು ಥರ ಮಾಡಿದ್ದು ಯಾರು? ಅವ್ರು ಅನ್ಕೋಬೋದು ನಾನು ಹರಡೋ ಥರ ಮಾಡಿದೆ ಅಂತ. ಅವ್ರು
ಯಾರು ಅವ್ರನ್ನ ಗೈಡ್ಸ್ ಅಂತ ಹೇಳ್ತಾರೆ ನೋಡಿ, ಗೈಡ್, ಅವರ ಆಶೀರ್ವಾದ ಹೊಟ್ಟೋಯ್ತು ಅವ್ರಿಗೆ. ಅದರಿಂದ ಅವರು ನೆಗೆಟಿವ್ ಪಾತ್ಗೆ ಹೋಗೋಕ್ಕೆ ಶುರು ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಅಂತಂದರೆ, ನೀವು ಹೆಜ್ಜೆ ಹೆಜ್ಜೆಗೂ ಭಗವಂತನ ಆಶೀರ್ವಾದ ಆಯಿತು ಅಂತಂದರೆ ಹೆಜ್ಜೆ ಹೆಜ್ಜೆಗೂ ನೀವೇನಾದರೂ ಒಂದು ಈ ದಾರಿಲಿ ಹೋಗೋ ಬದಲು ಇನ್ನೊಂದು ದಾರಿಲಿ ಹೋಗ್ತೀರಾ ಅಂದ್ಕೊಳ್ಳಿ, ಅವಾಗ ತಕ್ಷಣ ಯಾರೋ ಒಂದು ಬಂದು ಹೇಳ್ತಾರೆ, ಇದು ರೋಡ್ ಸರಿಗಿಲ್ಲ, ಅಲ್ಲೇನೋ ರಿಪೇರಿ ನಡೀತಾ ಇದೆ, ನೀವು ಈ ಕಡೆನೇ ಹೋಗಬೇಕು ಅಂತ. ಆದರೆ ನೀವು ಹೋಗಿ ಅಲ್ಲಿ ಸಿಗಾಕೊಳ್ಳೋದಕ್ಕೆ ಬಿಡೋದಿಲ್ಲ ಭಗವಂತ. ಆದರೆ ಈ ಕೇಸಲ್ಲಿ ಯಾವ ಥರ ಅಂತಂದರೆ, ಅಲ್ಲಿ ಇಲ್ಲ ಪ್ರೊಟೆಕ್ಟ್ ಮಾಡೋಕ್ಕೆ ಯಾರೂ, ಆಯಿತಾ, ಪ್ರೊಟೆಕ್ಷನ್ನೇ ಇಲ್ಲ ಇವ್ರುಗಳಿಗೆ. ಇವಾಗ ಏನಾಗಿದೆ ಅಂತಂದರೆ, ಅವ್ರು ಹೋಗ್ತಾ ಇರ್ತಾರೆ ದಾರಿ ಹೋಗಂತ, ಯಾರು ಹೇಳೋರೇ ಇಲ್ವಲ್ಲ, ಹೋಗ್ತಾರೆ, ಅಲ್ಲೇನೋ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಥವಾ ಇನ್ನೇನೋ ಸಿಗಾಕೋತಾರೆ ರೋಡಲ್ಲಿ, ಅಲ್ಲೇ ಹಳ್ಳದಲ್ಲಿ ಬೀಳ್ತಾರೆ, ಈ ಥರ ಏನೋ ಒಂದು ಆಗುತ್ತೆ ಅಷ್ಟೆ. ಬಟ್ ಅವ್ರು ಆ್ಯಕ್ಷನ್ ತೊಗೊಳ್ತಾ ಇರೋದಂತೂ ಎಷ್ಟು ತಪ್ಪು ಅಂತಂದರೆ ಅಷ್ಟು ಭಯಂಕರ ತಪ್ಪು ಮಾಡ್ತಾ ಇದ್ದಾರೆ. ಜಡ್ಜ್ ಮಾಡ್ತಾ ಇದ್ದಾರೆ, ವೆರಿ ರಾಂಗಾಗಿ ಜಡ್ಜ್ ಮಾಡ್ತಾ ಇದ್ದಾರೆ. ಮಾಡಲೇಬಾರ್ದು ಆ ಥರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇದು ನೆನ್ನೆ ವಿಡಿಯೋಲೂ ಬಂತು ನೋಡಿಬೇಕಂದ್ರೆ, ಆಯಿತಾ, ತನ್ನ ಮನೆಗೆ ತಾನೇ ಬೆಂಕಿ ಹಾಕ್ಕೊಳ್ತಾ ಇರೋ ಥರ ಅಂತ ತೋರಿಸಿದ್ರು ನೆನ್ನೆ. ಇವತ್ತು ಬರೀ ಮನೆಗೆ ಅಂತ ಅಲ್ಲ, ಎಲ್ಲ ಥರದಲ್ಲೂ ಹೊಡ್ತಾ ಬೀಳ್ತಾ ಇದೆ ಕಿಂಗ್ ಆಫ್ ಕಪ್ಸ್ಗೆ ಅಂತ ತೋರಿಸ್ತಾ ಇದ್ದಾರೆ. ಈ ಥರ ಎಲ್ಲರೂ ನೋಡಿದ್ದೀರಾ? ಈ ಪ್ರತಿ ವಿಡಿಯೋ ನೋಡ್ತಾ ಇದ್ದೀನಿ, ಬೇರೆ ಯಾರು ಮೇಯ್ನಾಗಿ ಬರೋದು ಕಿಂಗ್ ಆಫ್ ಕಪ್ಸೇನೆ. ಬೇರೆ ಎಲ್ಲ ಥರ ಬರ್ತಾರೆ, ಆಯಿತಾ, ನೈಟು ಅವರು ಇವರು, ನೈಟ್ ಆಫ್ ಕಪ್ಸು, ಅದು ಪೇಜ್ ಆಫ್, ಆ ಥರ ಎಲ್ಲ ಬರುತ್ತೆ. ಬಟ್ ಕಿಂಗ್ ಆಫ್ ಕಪ್ಸ್ ಅಂತೂ ಇದ್ದೇ ಇರುತ್ತೆ ನಾನು ನೋಡ್ದಂಗೆ. ಆ್ಯಂಡ್ ಇನ್ನೊಂದು ಕಿಂಗ್ ಆಫ್ ವಾಂಡ್ಸ್ ಕೂಡ ಬಂದಿದೆ. ಆ್ಯಕ್ಷನ್, ಅಷ್ಟು ಕೆಟ್ಟದಾಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತಲೂ ತೋರಿಸಿದ್ದಾರೆ, ಆಯಿತಾ. ಇಲ್ಲೂ ನೋಡಿ, ಫುಲ್ಲು ಅವ್ರ ಮನೇನ ಅವರೇ ಹಳ್ಳ ತೋಡಿದ್ರು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಈ ಥರ ಯಾರು ಅನ್ಯಾಯ ಮಾಡ್ಕೋತಾರ, ನೆಗೆಟಿವಿಟಿ ಮಾಡ್ಕೊಂಡಿದ್ದು ಅಂತ ತೋರಿಸ್ತಾ ಇದ್ದಾರೆ. ಆ ಲೆವೆಲಲ್ಲಿ ಒಂದು ನೆಗೆಟಿವಿಟಿ ಮಾಡಿಕೊಂಡ್ರು, ಅವರೇ ಶಾಮೀಲ್ ಅಂತ ಹೇಳ್ತಾ ಇದ್ದೀನಲ್ಲ. ಇದು ಬೇರೆ ಯಾರೂ ಅಲ್ಲ, ಇದು ನಿಮ್ಮ ಜೀವನದಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು. ಇದು ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಅಂತ ಅಂದ್ಕೋಬೇಕು, ಆಯಿತಾ. ಅವರ ಫ್ಯಾಮಿಲಿಯವ್ರ ಜೊತೆ ಸೇರಿ ನಿಮ್ಮ ಆಸ್ತಿ ಮೇಲೆ, ನಿಮ್ಮ ಹಣಕಾಸು ಇರ್ಬೋದು, ಅಥವಾ ನಿಮ್ಮ ಹೆಲ್ತ್ ಮೇಲೆ, ಮಕ್ಕಳ ತನಕನೂ ಬಿಟ್ಟಿಲ್ಲ, ಮಕ್ಕಳನ್ನೂ ದೂರ ಮಾಡಿರ್ಬೋದು, ಅಥವಾ ಅವ್ರಿಗೆ ತೊಂದರೆ ಆಗಿರ್ಬೋದು, ಓದೋ ವಿಷಯದಲ್ಲಿ ತೊಂದರೆ ಆಗಿರ್ಬೋದು ನೋಡಿ, ಆಯಿತಾ. ಆ ಥರ ಅಂತಲೂ ಹೇಳ್ತಾ ಇದ್ದಾರಪ್ಪ. ಆ ಥರ ಎಲ್ಲ ಮಾಡಿದ್ದಾರೆ, ಆ ಥರ ಎಲ್ಲ ನೆಗೆಟಿವಿಟಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಆ ಥರ ಮೇಯ್ನ್ ನಿಂತಿರೋದೇ ಇವರು. ಏನು ಮಾಡ್ತೀರಾ, ಎಲ್ಲಿ ಹೋಗ್ತೀರಾ ಇವಾಗ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿದೆ ಕಾರ್ಡ್ಸು ಹೀಗೆ ರಿಪೀಟ್ ಆಗ್ತಾ ಇದೆ. ಸೊ ಇನ್ನೊಂದು 2 ಕಾರ್ಡ್ ತೆಗಿಯೋಣ, ನೋಡೋಣ ಇನ್ನೇನಾದ್ರು ಹೇಳಿಸ್ತಾರ, ಬೇರೆ ಏನಾದ್ರು ಹೇಳ್ತಾರ ನೋಡೋಣ, ಆಯಿತಾ. ಬಿತ್ತು ಕಾರ್ಡು, ಸೋರ್ಸ್ ಎನರ್ಜಿ ಬರ್ತಾ ಇದೆ. ಇದು ನೆಕ್ಸ್ಟು ಅವರು ಆ್ಯಕ್ಷನ್ ತೊಗೊಂಡ್ರು, ಆಯಿತಾ. ನೈಟ್ ಆಫ್ ವಾಂಡ್ಸ್ ಏನು ಆ್ಯಕ್ಷನ್ ಅವ್ರು ತೊಗೊಂಡಿದ್ದು. ಇದು ನನಗಿಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇರೋದು ಸೋರ್ಸು, ಅದನ್ನು ಅಲ್ಲಲ್ಲೇ ಕತ್ತರಿಸ್ತಾ ಬಂದರು ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಪೂರ್ವಜರು ಇರ್ಬೋದು, ನಿಮ್ಮ ಭಗವಂತ, ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ, ನಿಮ್ಮ ಗಾಡಸ್, ಏಂಜಲ್ಸ್ ಯಾರಿದ್ದಾರೆ ಅವರು ಅಡ್ಡ ನಿಂತಾ ಇದ್ರು, ಕತ್ತರಿಸಾಕ್ತಾಯಿದ್ರು. ಬರೋ ನೆಗೆಟಿವಿಟಿ ಏನು ಕಳಿಸೋರು ಝೀ ಅಂತ ಹಾಗಾಗೆ ಕತ್ತರಿಸಿದ್ದಾರೆ, ಕಟ್ ಮಾಡಿ ಕಳಿಸಿದ್ದಾರೆ, ಕಟ್ ಮಾಡಿದ್ದಾರೆ. ವಾಪಸ್ ಕಳಿಸಿದಾರಾ ಇಲ್ವಾ, ಅದು ರೀಡಿಂಗಲ್ಲಿ ಬರ್ತಿಲ್ಲ, ಏನು ನೆಕ್ಸ್ಟು ಅಂತ ಬರ್ತಾ ಇಲ್ಲ. ಸೊ ಹಾಗಾಗಿ ಹೇಳೋಕ್ಕಾಗ್ತಾ ಇಲ್ಲ ನನಗೆ ಏನು ಅಂತ. ಬಟ್ ಸ್ಟಾಪ್ ಮಾಡಿದ್ದಾರೆ. ನೀವು ಸೇಫ್ ಆಗಿದ್ದೀರಾ, ನೀವು ಆಚೆ ಬಂದಿದ್ದೀರಾ, ಆಯಿತಾ. ಚೇಂಜಸ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ, ಅಷ್ಟೇ ತಡೆ ಹಾಕ್ತಾ ಇದ್ದಾರೆ, ಭಗವಂತ ತಡಿತಾ ಇದ್ದಾರೆ, ಆಯಿತಾ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಶೀಲ್ಡ್ ಮಾಡ್ತಿದ್ದಾರೆ ನಿಮ್ಮನ್ನು. ನಿಮ್ಮ ಪೂರ್ವಜರು ಕೂಡ ಶೀಲ್ಡ್ ಮಾಡ್ತಾ ಇದ್ದಾರೆ, ನೋಡ್ಕೋತಾ ಇದ್ದಾರೆ ನಿಮ್ಮನ್ನು ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೇನು ಹೇಳೋದು. ಓಕೆ, ಇನ್ನೊಂದು ಕಾರ್ಡು ನೋಡಿ, ನಾನೇನು ಹೇಳಬೇಕಾಗಿಲ್ಲ. ಇದು ಮತ್ತೆ 6 ಆಫ್ ಕಪ್ಸ್, ಮತ್ತದೇ ಕಿಂಗ್ ಆಫ್ ಕಪ್ಸು. ನೀವೇ ನೋಡ್ತಾ ಇದ್ದೀರಾ ನಾನು ಯಾವ ಥರ ಶಫಲ್ ಮಾಡ್ತೀನಿ ಅಂತ, ಆಯಿತಾ. ಕಣ್ಣು ಮುಚ್ಚಿರ್ತೀನಿ, ನೋಡೋಕ್ಕೂ ಹೋಗಲ್ಲ, ಕಾರ್ಡ್ ತೆಗಿತೀವಿ. ಈ ಥರ ಕಾರ್ಡ್ ಬಂದರೆ ಎಷ್ಟು ಥರ ಡೆಕ್ ಬೇರೆ ಬೇರೆ ಥರ ತೆಗ್ದಿದ್ದೀನಿ, ಅದದೇ ಕಾರ್ಡ್ಸು ಈ ಥರ ಬರ್ತಾ ಇದೆ. ನಾ ಇದಕ್ಕೇನು ಹೇಳಿ. ಮತ್ತೆ 7, ಟೋಟಲಿ 7 ಎಲ್ಲ ಫ್ಯಾಮಿಲಿಯವರು. ಒಂದು
ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಅವರೇ ಶಾಮಿಲ್, ಟೋಟಲಿ 7 ಆಯಿತಾ. ಇದು 7 ತೋರಿಸಿದ್ರು, ಶುರುಲ್ಲೇ ಬಂದಿದ್ದೇನೋ 7. ನೀವು ಹೆಂಗೆ ಸೇಫ್ ಆಗಿದ್ದೀರಾ, ನೀವು ಹೆಂಗೆ ಪ್ರೊಟೆಕ್ಟ್ ಆಗಿದ್ದೀರಾ ಅಂತಲೂ ತೋರಿಸಿದ್ರು ಆಯಿತಾ. ಸೊ ನೋಡೋಣ ನಾಳೆ ಇನ್ನೇನು ಹೇಳಿಸ್ತಾರೆ ಅಂತ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ನನಗೂ ಇಷ್ಟ ಆಯಿತು. ಸೊ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್. ನಗ್ತಾ ಇರಿ, ನಗಿಸ್ತಾ ಇರಿ.